ನಮಸ್ಕಾರ ರೀಪ್ಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಉಪಚುನಾವಣೆ ಶಿಗ್ಗಾಂವ್ ಈಗ ಭಾಳ ಹೈ ವೋಲ್ಟೇಜ್ ಆಗೈತ್ರಿ. ಹೈ ವೋಲ್ಟೇಜು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಮತ್ತು BJP ನಡುವೆ ಭಾಳ ಕಾದಾಟ ನಡೆದೈತ್ರಿ. ಆದರೂ ಸಹಿತ ಶಿಗ್ಗಾಂವಿನಲ್ಲಿ ಕಳೆದ 8 ದಿನಗಳಿಂದ ಸಮೀಕ್ಷೆ, ಇದು 9ನೇ ದಿನದ ಸಮೀಕ್ಷೆ. ಇಲ್ಲಿ ವೀಳ್ಯವನ್ನು ತಯಾರು ಮಾಡುವಂಥ ಈ ಶಿಗ್ಗಾಂವ್ ಕ್ಷೇತ್ರಕ್ಕೆ ಬಂದೀನಿ. ಈ ಶಿಗ್ಗಾಂವ್ ಕ್ಷೇತ್ರದ ಜನ ಇವತ್ತು ಇನ್ನೂ ಬೂದಿ ಮುಚ್ಚಿದ ಕೆಂಡಗತೆ ಅದಾರ ರೀ. ಯಾವುದೇ ಪಕ್ಷ ಇಲ್ಲಿ ಆರಿಸಿ ಬರ್ತೈತೆ ಅನ್ನೋದು ಇನ್ನೂ ನಿಗೂಢ. ಏನೋ ಒಳ ಒಪ್ಪಂದ ಯಾವ್ಯಾವ ಒಪ್ಪಂದಗಳು ಮಾಡ್ಕೊಂಡಾರೋ, ಏನು ಕಾಂಗ್ರೆಸ್ BJP ಒಳ ಒಪ್ಪಂದ ಆಗಿದೆಯೋ ಗೊತ್ತಿಲ್ಲ. ಆದರೂ ಸಹಿತ ಗಲಾಟೆ ಇಲ್ಲ. ಕಾರ್ಯಕರ್ತರು ನಮ್ಮ ನೋವುಗಳನ್ನು ಹೇಳಾಕತ್ತಾರ. ನಮಗೆ ಯಾವುದು ವ್ಯವಸ್ಥೆ ಮಾಡಾಕತ್ತಿಲ್ಲ ರೀ. ಕಾಂಗ್ರೆಸ್ದವರು ಹೇಳಾಕತ್ತಾರೆ, BJP ಅವರು ಹೇಳಾಕತ್ತಾರೆ. ಹಂಗಾದ್ರೆ ಇಲ್ಲಿ ಕಾಂಗ್ರೆಸ್ ಮತ್ತು BJP ಏನಾದರೂ ಒಳ ಒಪ್ಪಂದ ಆಗೈತೇನು ರೀ? ಭಾಳ ರಹಸ್ಯ ಸುದ್ದಿ ಹೇಳಾಕತ್ತೀನಿ. ಯಾವ ಮಾಧ್ಯಮದಲ್ಲಿ ಬರಲಾರ್ದಂಥ ಸುದ್ದಿ ಈ ಖಡಕ ಜವಾರಿ ಕಾಕ ಹೇಳ್ತಾನೆ, ನೇರವಾಗಿ ಹೇಳ್ತಾನೆ. ಯಾಕಂದರೆ ದಿಟ್ಟವಾಗಿ ಮಾತನಾಡೋ ಶೈಲಿ ನಮ್ಮನ್ನು ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರಿ. ನೀವು ಯೂಟ್ಯೂಬ್ದಾಗ ಬಟನ್ ನೋಡ್ಕೊತ ಹೋಗ್ಬೇಕು. ಈ ತಿನ್ನುವ ಎಲೆ ಇದು ಒಂದು ಶಿಗ್ಗಾಂವ್ ಕ್ಷೇತ್ರದ ಒಂದು ಆಯುರ್ವೇದಿಕ್ ಪದ್ಧತಿಯ ಪ್ರಕಾರ ಶರೀರಕ್ಕೂ ಒಳ್ಳೆಯದು. ಆದರೆ ಇಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ, ಈ ಯಾರ್ಯಾರ ಶರೀರಿಗೆ ಕೆಟ್ಟದಾಕೈತೆ ಅನ್ನೋದು ತೋರಿಸ್ಬೇಕಲ್ರಿ. ಭಾರತೀಯ ಜನತಾ ಪಕ್ಷದವರು ಇವತ್ತು ಕೇಂದ್ರ ಸಚಿವ ರೈಲ್ವೆ ಮಂತ್ರಿ ಸೋಮಣ್ಣ ಅವ್ರ ಜೊತೆ ಮಾತಾಡಿದೆ, ಬಸವರಾಜ ಬೊಮ್ಮಾಯಿ ಜೊತೆ ಮಾತಾಡಿದೆ. ಆ ಭರತ ಬೊಮ್ಮಾಯಿಗೆ ಮಾತಾಡಿದ್ರು ಸಹಿತ ಸಂದರ್ಶನ ಕೊಡ್ರಿ ಅಂದಾಗ ನಾವೇನು ಮಾತಾಡೋದಿಲ್ರಿ ಅಂತಾರೆ. ಇದೆಂತದ್ರಿ? ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾಸೀರ್ ಖಾನ್ಗೆ ಮಾತಾಡ್ತೀರೇನ್ರಿ ಅಂದ್ರೆ ನಾ ಮಾತಾಡೋದಿಲ್ರಿ ಅಂತಾರೆ. ಈ ಕಾಂಗ್ರೆಸ್ದವರು ಮಾತಾಡೋದಿಲ್ಲ, BJPದವರು ಮಾತಾಡೋದಿಲ್ಲ. ಬರೇ ಭರಾಟೆ, ದೊಡ್ಡ ದೊಡ್ಡ ಫಂಕ್ಷನ್ ಮಾಡಿ, ದೊಡ್ಡ ದೊಡ್ಡ ಪೆಂಡಾಲ್ಗಳನ್ನು ಹಾಕಿ, ಸಾವಿರಾರು ಕಾರ್ಯಕರ್ತರನ್ನ ಕೂಡಿಸಿ ಅವರಿಗೆ ಯಾವುದೇ ವ್ಯವಸ್ಥೆ ಇಲ್ಲದೆ ವಾಪಸ್ ಹೋಗುವಾಗ ಹಿಡಿ ಶಾಪ ಹಾಕಾಕತ್ತಾರ ಇಬ್ಬರಿಗೂ. ಇದರಿಂದ ಒಂದು ಕೂಲಂಕುಷವಾಗಿ ನಾವು ಸಮೀಕ್ಷೆ ಮಾಡಿದಾಗ ಕೆಲವು ಜನರಂದರು ಕಾಂಗ್ರೆಸ್ ಮತ್ತು BJP ಒಳ ಒಪ್ಪಂದದ ರಾಜಕಾರಣ. ಇಲ್ಲಿ ಲಿಂಗಾಯತರಿಗೆ ಟಿಕೆಟ್ ಸಿಗಬಾರ್ದು ಕಾಂಗ್ರೆಸ್ನಿಂದ, ಮುಸಲ್ಮಾನರಿಗೆ ಸಿಕ್ಕರೆ ಕಾದ್ರಿಗೆ ಸಿಗಬಾರ್ದು. ಅಂದರೆ ಇಲ್ಲೊಂದು ಡೆಮ್ಮಿ ಕ್ಯಾಂಡಿಡೇಟ್ ಹಾಕಬೇಕು. ಆ ಡೆಮ್ಮಿ ಕ್ಯಾಂಡಿಡೇಟ್ ಹಾಕಿದ ತಕ್ಷಣ ನಾನು ಸಲೀಸಾಗಿ 4 ಸಾರಿ ಗೆದ್ದಿದ್ದೀನಿ, ನನ್ನ ಮಗನ 5ನೇ ಸಾರಿ ಗೆಲ್ಲಿಸ್ತೀನಿ ಅಂತಾರೆ ಬಸವರಾಜ ಬೊಮ್ಮಾಯಿ. ಅಂದರೆ ಇದೇನು ಒಳ ಒಪ್ಪಂದಲ್ರಿ? ಈ ರಾಜಕೀಯ ಯಾರನ್ನ ಮರಳ ಮಾಡಕತ್ತಾರ? ಈ ಮುಗ್ಧ ಮತದಾರರನ್ನ, ಈ ಪುಣ್ಯಕ್ಷೇತ್ರ, ಇಲ್ಲಿ ಸೂಫಿ ಸಂತರ ನಾಡು, ಅನೇಕ ಸಂತರು ಸಹಿತ ಇಲ್ಲಿ ಭಾವ್ಯೈಕ್ಯತೆ ಮತ್ತು ಭಾವನಾತ್ಮಕ ಸಂಬಂಧಗಳನ್ನು ಇವತ್ತು ಸಾರಿ ಸಾರಿ ಹೇಳಿದಂಥ ಇಲ್ಲಿ ಆಧ್ಯಾತ್ಮಿಕದ ಒಂದು ಧಾರ್ಮಿಕ ಕೇಂದ್ರವೂ ಸಹಿತ ಈ ಶಿಗ್ಗಾಂವ್. ಈ ಶಿಗ್ಗಾಂವ್ ಮತದಾರರು ಪುಣ್ಯವಂತರು, ಒಳ್ಳೊಳ್ಳೆ ತಮ್ಮ ಕಾಯಕದ ಕೆಲಸದಲ್ಲಿ, ತಮ್ಮ ಕಾರವಾರದ ಕೆಲಸದಲ್ಲಿ, ತಮ್ಮ ಅಂಗಡಿ ಮುಗ್ಗಟ್ಟುಗಳಲ್ಲಿ ವ್ಯಾಪಾರ ಉದ್ಯೋಗ ಮಾಡುತ್ತಾ ಇವತ್ತು ಇವರ ದೊಂಬರಾಟ ನೋಡಾಕತ್ತಾರ ಈ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್. ಈ ಎರಡೂ ಪಕ್ಷದವರು ಇವತ್ತು ಯಾವ್ಯಾವ ಒಳ ಒಪ್ಪಂದಗಳನ್ನ ಮಾಡ್ಕೊಂಡಾರ, ಯಾವ ಒಳ ಒಪ್ಪಂದದಿಂದ ಈ ಮುಕ್ತ ಶಿಗ್ಗಾಂವಿ ಮಹಾಜನತೆಗೆ ಯಾವ ಒಪ್ಪಂದಗಳನ್ನು ಹೇಳದೆ ತಮ್ಮ ತಮ್ಮ ದುಶ್ಮನ್ ಕಹಾಯ ಅಂದರೆ ಬಗಲ್ ಮೇ ಅಂದಂಗೆ ಐತಿ ಶಿಗ್ಗಾಂವಿ ಪರಿಸ್ಥಿತಿ. ಇವತ್ತು ರಿಯಾಲಿಟಿ ಹೇಳಾಕತ್ತೀನಿ. ಇಲ್ಲಿ 4ನೇ ಸಾರಿ ಗೆದ್ದಂಥ ಬಸವರಾಜ ಬೊಮ್ಮಾಯಿ ತನ್ನ ಸುಪುತ್ರನ ಇಳಿಸ್ಯಾರ. 5ನೇ ಸಾರಿ 15,000ದಿಂದ 20,000ದಿಂದ ನಾನು ಗೆದ್ದಿದ್ದೀನಿ ಅಂತೇಳಿ ಬೇದಡಕ್ಕಾಗಿ ಹೇಳ್ತಾರೆ. ಹಂಗಾದ್ರೆ ಇದು ಯಾವ ಕಾರಣದಿಂದ ಹೇಳ್ತಾರ್ರಿ? ಅಂದರೆ ಏನು ಮೊದಲು ವೋಟಿಂಗ್ ಮಾಡ್ಕೊಂಡು ಬಂದಾರೋ, ನಾವೇ ಗೆಲ್ತೀವಿ, ಇಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ, ನಾನು ಇಲ್ಲಿ ಟೆಕ್ಸ್ಟೈಲ್ ಜವಳಿ ಪಾರ್ಕ್ಗಳನ್ನ ಮಾಡಿದ್ದೀನಿ, ಇಲ್ಲಿ ಅನೇಕ ಸ್ವಾವಲಂಬನ ಬದುಕನ್ನು ಮಹಿಳೆಯರಿಗೆ ಕೊಟ್ಟಿದ್ದೀನಿ, ಅನೇಕ ರೀತಿಯ ನೀರಾವರಿಗಳನ್ನ ಮಾಡಿದ್ದೀನಿ, ರಸ್ತೆಗಳನ್ನ ನಿರ್ಮಾಣ ಮಾಡಿದ್ದೀನಿ, ಇದು ನನ್ನ ಅಭಿವೃದ್ಧಿಯ ಪಥ ಅಂತಾರ ಬಸವರಾಜ ಬೊಮ್ಮಾಯಿ. ಹಂಗಾದ್ರೆ ಬಸವರಾಜ ಬೊಮ್ಮಾಯಿ ಈಗ ಕೇಂದ್ರದಾಗ MP ಅದಾರ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ, ಅನೇಕ ಸಚಿವ ಸ್ಥಾನಗಳನ್ನು ಅನುಭವಿಸಿದ್ದಾರೆ. ಈ ಶಿಗ್ಗಾಂವ್ ಅನೇಕ ರೀತಿಯ ಅಭಿವೃದ್ಧಿ ಮಾಡಿದ್ದಾರೆ. ಆದರೆ ಈಗ ಬಂದಂಥ ಕಾಂಗ್ರೆಸ್ ಅಭ್ಯರ್ಥಿ ತಕ್ಷಣವೇ ಶಿಗ್ಗಾಂವ್ ಏನು ಸಿಂಗಾಪುರ್ ಮಾಡ್ತಾರ್ರಿ? ಇದು ಒಂದು ಯಕ್ಷ ಪ್ರಶ್ನೆ ಕೇಳಾಕತ್ತಾರೆ ಜನ. ಇಲ್ಲಿ ಕಾರ್ಯಕರ್ತರಿಗೆ ಚುರುಕು ಮುಟ್ಟಿಸಿ ಕಾರ್ಯಕರ್ತರನ್ನು ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ಗೆ ತಂದಂಥ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಮಾತ್ರ ನೂರಾರು ಕಾರ್ಯಕರ್ತರ ಅಪಾರ ಬೆಂಬಲಿಗದೊಂದಿಗೆ ಇವತ್ತು ಇಲ್ಲಿ ಕಾಂಗ್ರೆಸ್ಗೆ ಒಂದು ಒಳ ಚೈತನ್ಯ, ಒಂದು ಬಿಗ್ ಟಾನಿಕ್ ಆಗಿ ಸತೀಶ್ ಜಾರಕಿಹೊಳಿ ಕೆಲಸ ಮಾಡೋದು ಬಿಟ್ಟರೆ ಖಂಡ್ರೆ ಅವರು
ಅನೇಕ ರೀತಿಯ ರಣತಂತ್ರಗಳನ್ನ ಹೇಳಿದರು. ರಹೀಂ ಖಾನ್ ಬಂದು ಹೋದರು. ಆದರೆ ಇಲ್ಲಿಯ ಶಾಸಕ ಮಹಾಶಯರು ಮಾತ್ರ ಶಾಂತಾಗಿ ಕೂತಾರ. ಅವ್ರಿಗೆ ಟಿಕೆಟ್ ಕೊಡಬೇಡ್ರಿ, ಇವ್ರಿಗೆ ಟಿಕೆಟ್ ಕೊಡಬೇಡ್ರಿ ಅಂದವರೇ ಸಹಿತ ಪ್ರಚಾರದಲ್ಲಿ ಹೇಳಿದಿಲ್ಲ ಅಂತ. ಅದರ ಚಿಗ್ಗಾಂವ್ ಮತದಾರ ಕ್ಷೇತ್ರರು ಯಾವ ನಿರ್ಣಯ ತಗೋತೀರಿ? ಇನ್ನೂ 6ರಿಂದ 7 ದಿನ ಬಾಕಿ ಐತಿ. ಆ 12ನೇ ತಾರೀಕು ನಾನು ಫಲಿತಾಂಶ ಕೊಡ್ತೀನಿ. ಯಾವರು ಎಷ್ಟು ವೋಟ್ಗಳಿಂದ ಆರಿಸಿ ಬರ್ತಾರ ಇದೇ ಖಡಕ್ ಜವಾರಿ ಕಾಕ, ಇದೇ ಶಿಗ್ಗಾಂವದಲ್ಲಿ ಬಂದು ಹೇಳ್ತೀನಿ. ನೀವು ಲೈಕ್ ಮತ್ತು ಯೂಟ್ಯೂಬ್ದಲ್ಲಿ ಬಟನ್ ಹೊಡ್ಕೊತ ಹೋಗ್ರಿ, ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ. ನಿಮ್ಮ ಏನು ಅನಿಸಿಕೆ ಅದಾವ ನನಗೆ ತಿಳಿಸ್ರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿಯೊಂಗೆ ಬರ್ತೀನಿ. ನಮಸ್ಕಾರ. ಬಸವರಾಜ ಬೊಮ್ಮಾಯಿ ಇವತ್ತು ಮಾಡಿದ್ದು ಮತ್ತು ರೈಲು ಮಂತ್ರಿ ಸೋಮಣ್ಣ, ಭರತ ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ ಅವರ ಎಲ್ಲ ಸಂಪೂರ್ಣ ದೃಶ್ಯ ನೋಡ್ರಿ. ಮತ್ತೊಂದು ಸುದ್ದಿಯೊಂಗೆ ಬರ್ತೀನಿ. ನಮಸ್ಕಾರ. ಅಲ್ಲ ಹೆಂಗೆ ನಾವು ಅಲ್ಲಿ ಬಂದ್ವಿ. ಬ್ಲೈಂಡ್ ಅದ ಫೋಟೋ ಮಾಡ್ತೀರ ಹೆಸರು ಮತ್ತೆ ಬರಬೇಕು. ಈಗ ಎಲ್ಲಿಂದ ತಾಯಿ ಎಲ್ಲಿಂದ ತಾಯಿ? ಚಿಕ್ಕಮಗಳೂರು ಸರ್, ನಮ್ಮೂರಲ್ಲಿ. ಹಾಂ ಹೆಸರು ಕಾಶಿ ಬರಬೇಕು. ನಾನು ಹೇಳ್ತೀನಿ. ಹೆಸರು ಹೇಳ್ರಿ. ನೇತ್ರಾವತಿ ಬಸವರಾಜ್ ಸಂಶಿ. ಚಿಕ್ಕಮಗಳೂರು. ಹಾಂ, ಚಿಕ್ಕಮಗಳೂರು ಸರ್. ನೀವು ಒಂದು ಸ್ವಲ್ಪ ಇಲ್ಲೇ ವೆಯ್ಟ್ ಮಾಡ್ತೀವಿ. ಕರ್ಕೊಂಡು ಮಧ್ಯಾಹ್ನ 3 ಗಂಟೆಗೆ ಸರ್. 3:30 ಗಂಟೆಗೆ ಬಸವರಾಜ ಬೊಮ್ಮಾಯಿ ವಿಷಯ ಬರ ಬರ್ರಿ ಸರ್. ಕೇಳು, ಕಾಗೇರಿ ಸಾಹೇಬ್ರು ಬಿಸಿ ಬಂದ ಅಲ್ಲೇ ಸೌಂಡೂರಲ್ಲಿ ಬಿರಿಯಾನಿ ಸರ್ ಗಾಡಿ ಕಾಗೇರಿ ಸಾಹೇಬ್ರು